ಶೂಲ ಸುದರ್ಶನ ಸುರುಷಿಂ ಪಾಲೇಂದ್ರುಜ್ವಲ ಕಿರೀಟ ಶೋಭಿತ ಶಿರಸಂ ಪಂಕಜ ಮುಖಕರ ಚರಣಂ ಶಂಕರನಾರಾಯಣಂ ಮಂದೆ. ಮಕರ ಸಂಕ್ರಮಣ ಎನ್ನುವಂಥದ್ದು ವಿಶೇಷವಾಗಿ ನಮಗೆಲ್ಲರಿಗೂ ಅಂತಾಗಿಯೇ ಶ್ರೀ ಕೃಷ್ಣದೇವರನ್ನು ಮಧ್ವಾಚಾರ್ಯರು ಪ್ರತಿಷ್ಠಾಪನೆ ಮಾಡಿ ಪೂಜಿಸಿದಂತಹ ಒಂದು ಪರ್ವಕಾಲ ಅಂತ ಅರ್ಥ. ಹಾಗಾಗಿ ಈ ಪರ್ವಕಾಲದಲ್ಲಿ ಮಾದಿ ದೀಪಕ್ಕೆ ಹೋಗಿ ಶಂಕರನಾರಾಯಣ ದೇವರನ್ನು ವಿಶೇಷವಾಗಿ ಪೂಜೆ ಮಾಡಿಕೊಂಡು ಬರುವಂತಹ ಒಂದು ಸಂದರ್ಭ. ಯಾಕಂದರೆ ಇತ್ತೀಚೆಗಾಗಿ ಅದು ನಡೆದುಕೊಂಡು ಬಂದದ್ದು. ಅಂದರೆ ದೇವಸ್ಥಾನದ ಸಂಪೂರ್ಣವಾದಂತಹ ಜೀರ್ಣೋದ್ಧಾರವಾಗುವಂತಹ ಸಂದರ್ಭದಲ್ಲಿ ಕೃಷ್ಣ ಮೂಲಕವಾಗಿ ಚಿಂತನೆ ಮಾಡುವಂತಹ ಹೊತ್ತಿನಲ್ಲಿ ಇಲ್ಲಿಗೂ ಕೂಡ ಮಾದಿ ದೀಪಕ್ಕೆ ಕೂಡ ಒಂದು ವಿಶೇಷವಾದಂತಹ ಒಂದು ಸಂಪರ್ಕ ಇದೆ. ಹಾಗಾಗಿ ಆ ಜಾಗದಲ್ಲಿ ಇಲ್ಲಿಂದ ಹೋಗಿ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಹೋಗಿ ಅಲ್ಲಿ ಶಂಕರನಾರಾಯಣ ದೇವರು ವಿಶೇಷವಾಗಿ ಪೂಜೆಯನ್ನು ಮಾಡಿಕೊಂಡು ಬರಬೇಕು ಎನ್ನುವಂತಹ ಒಂದು ಜ್ಯೋತಿಷಾಸ್ತ್ರದ ಆಧಾರವನ್ನು ಇಟ್ಟುಕೊಂಡು ಅವರ ಶಾಸ್ತ್ರದ ಮೇಲೆ ವಿಶ್ವಾಸವನ್ನು ಇಟ್ಟುಕೊಂಡು ಆ ಜಾಗದಲ್ಲಿ ಹೋಗಿ ಶಂಕರನಾರಾಯಣ ದೇವರನ್ನು ವಿಶೇಷವಾಗಿ ಪೂಜೆಯನ್ನು ಮಾಡಿಕೊಂಡು ಅದೇ ರೀತಿಯಾಗಿ ಸಮುದ್ರಕ್ಕೂ ಕೂಡ ವಿಶೇಷವಾದಂತಹ ಪೂಜೆಗಳನ್ನೆಲ್ಲ ಮಾಡಿಕೊಂಡು ಬಂದು ಶಂಕರನಾರಾಯಣ ದೇವಸ್ಥಾನಕ್ಕೆ ಬರುವಂತಹ ಒಂದು ವಿಶೇಷವಾದಂತಹ ಸಂದರ್ಭ. ನಮಸ್ಕಾರ. ವರ್ಷಂಪ್ರತಿಯಂತೆ ಕಳೆದ ಒಂದು 13 ವರ್ಷಗಳಿಂದ ಹಿಂದಿನ ಬ್ರಹ್ಮಕಲಶ ಆದ ವರ್ಷದಿಂದ ಕೊಡೂರು ಶ್ರೀ ಶಂಕರನಾರಾಯಣ ದೇವಸ್ಥಾನದಿಂದ ಇಲ್ಲಿ ಮಕರ ಸಂಕ್ರಾಂತಿ ದಿವಸ ಇಲ್ಲಿ ಸಮುದ್ರದಲ್ಲಿ ಬಂದು ಈ ಮಾಲ್ದಿ ದ್ವೀಪ ಇದು ಇಲ್ಲಿ ಬಂದು ಇಲ್ಲಿ ಸಾನ್ನಿಧ್ಯ ಇದೆ ಅಂತ ಆರೂಢ ಪ್ರಶ್ನೆಯಲ್ಲಿ ಬಂದಂಥ ಒಂದು ವಿಚಾರದ ಮೇಲೆ ಪ್ರತಿ ವರ್ಷ ಬಂದು ಇಲ್ಲಿ ಕಾರ್ಯಕ್ರಮವನ್ನು ದೇವರಿಗೆ ಇಲ್ಲೊಂದು ಪೂಜೆಯನ್ನು ಅರ್ಪಿಸಿ ಇಡೀ ಊರಿನವರು ಸೇರಿಕೊಂಡು ಆನಂತರ ಸಮುದ್ರ ಪೂಜೆಯನ್ನು ಮಾಡಿ ಮತ್ಸ್ಯೋದ್ಯಮ ಒಳ್ಳೆ ರೀತಿಯಲ್ಲಿ ಬರಬೇಕು ಅಂತ ಒಂದು ಆರಾಧನೆ ಮಾಡುವಂಥ ಒಂದು ಕ್ರಮ. ಅದು ಮಕರ ಸಂಕ್ರಾಂತಿ ದಿವಸ ಮಾತ್ರ ಇಲ್ಲಿ ಅದು ನಡೀತದೆ. ಬೇರೆ ಯಾವ ಸಮಯದಲ್ಲೂ ಇಲ್ಲಿ ಬರಲಿಕ್ಕೆ ಅವಕಾಶವೂ ಕೂಡ ಇಲ್ಲ. ಹಾಗಾಗಿ ಇಲ್ಲಿ ಬರುವ ದಾರಿ ಕೂಡ ಸುಗಮ ಆಗಿರುವುದಿಲ್ಲ. ಅದನ್ನೆಲ್ಲ ಭಕ್ತರು ಸೇರಿಕೊಂಡು ಆ ಜಾಗವನ್ನು ಬರಲಿಕ್ಕೆ, ಆ ಸನ್ನಿಧಾನಕ್ಕೆ ಬರಲಿಕ್ಕೆ ಆ ಜಾಗವನ್ನು ಮಾಡಿಕೊಂಡು ಬಂದು ಈ ಪೂಜೆಯನ್ನು ನೆರವೇರಿಸುವುದು ಒಂದು ಸಂಪ್ರದಾಯ ಆಗಿ ಬಂದಿದೆ ಇತ್ತೀಚೆಗೆ 13 ವರ್ಷಗಳಿಂದ. ಆ ಪ್ರಕಾರ ಈ ವರ್ಷವೂ ಕೂಡ ಈ ಮಕರ ಸಂಕ್ರಾಂತಿಯ ವಿಶೇಷ ದಿವಸದಂದು ಇಲ್ಲಿಗೆ ಬಂದು ದೇವರದ ಎಲ್ಲ ಭಕ್ತರು ಸೇರಿಕೊಂಡು ಬಂದು ಅರ್ಚಕರು ಬಂದು ಸೇರಿಕೊಂಡು ಇವತ್ತಿಲ್ಲಿ ಪೂಜೆ ಸಂಪನ್ನಗೊಂಡಿದೆ. ಹಾಗಾಗಿ ಭಾಗವಹಿಸಿದ ಎಲ್ಲ ಭಕ್ತಾಭಿಮಾನಿಗಳಿಗೆ ದೇವರದ ಪರವಾಗಿ, ಗ್ರಾಮದ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಅರ್ಪಿಸ್ತೇವೆ.